ಮನಸಾಲಜಿ ಗಣಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗೆ ಮನಸಾಲಜಿ ಚಿತ್ರತಂಡ ಇದೆ, ಅಮೂಲ್ಯ ಇದ್ದಾರೆ, ಅದೇ ರೀತಿ ರಾಕೇಶ್ ಇದ್ದಾರೆ. ರಾಕೇಶ್, ಆಗಲೇ ನೀವು ಹೇಳ್ತಾ ಇದ್ರಿ ಗಣಪಂದ್ರಲ್ಲಿ ನಾವು ಕಲೆಕ್ಷನ್ ಮಾಡ್ತೀವಿ, ಅವರು ಮನೆಯಲ್ಲೇ ಕಲೆಕ್ಷನ್ ಮಾಡ್ತಾರೆ ಅಂತ. ಸೊ ಈ ಕಿತ್ತಾಟ ಕಾದಾಟಲ್ಲಿ ನಿಮ್ಮ ಮನಸಾಲಜಿ ಚಿತ್ರ ಮಾಡುವಾಗಲೂ ಇರ್ತಿತ್ತಾ ಅಂತ? ಅದರಲ್ಲಿ ಇರ್ತಿತ್ತು, ಆದ್ರೆ ಅದಕ್ಕಿಂತ ಕಿತ್ತಾಟ ಕಾದಾಟಕ್ಕಿಂತ ತುಂಬಾ ಸ್ವಲ್ಪ ಸೀರಿಯಸ್ ಆಗಿ ಇರ್ತಿದ್ವಿ ಅವಾಗ. ಆಕ್ಚುಲಿ ಸೆಟ್ಟಲ್ ಅಂದ್ರೂ ಮಾತಾಡೋದೇ ಇಲ್ಲ, ತುಂಬಾ ಸೀರಿಯಸ್. ಏನಂದ್ರೆ ಒಂದು ಮೊಬೈಲ್ ಕೊಟ್ಬಿಟ್ರೆ ಸಾಕು, ಮತ್ತೆ ಹೆಡ್ಫೋನ್ ಇದ್ರೆ ಸಾಕು, ಎಲ್ಲೋ ಒಂದ್ ಕಡೆ ಕುತ್ಕೊಳ್ಳೋದು ಇಲ್ಲ ಚೇರ್ ಮೇಲೆ, ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಹಾಡ್ ಕೇಳ್ಕೊಂಡು ಏನೋ ಹಾಡ್ ಕೇಳ್ಕೊಂಡು ಹಾಡ್ನ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡ್ ಬಿಡ್ತಾರೆ. ಆಟಿಟ್ಯೂಡ್ ಅಲ್ಲ, ಅಯ್ಯೋ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಕೇಳ್ಕೊಂಡು ಒಂದ್ ಕಡೆ ಕುತ್ಕೊಂಡ್ ಬಿಡ್ತಾರೆ, ಎಲ್ಲಿ ಶಾರ್ಟ್ ಇದ್ರೆ ಬರ್ತಾರೆ ಅಷ್ಟೇ. ಆಮೇಲೆ ಫುಲ್ಲಿ ಇಂಟು ದ ಸಾಂಗ್ಸ್, ನಮ್ ಸಾಂಗ್ಸ್ ಅದು ಇದು ಕೇಳ್ಕೊಂಡು ಕುತ್ಕೊಂಡ್ ಬಿಟ್ಟಿರ್ತಾರೆ. ಮಾತಾಡ್ತಿರ್ಲಿಲ್ಲ, ಇವರು ಮಾತಾಡ್ತಿರ್ಲಿಲ್ಲ. ಅದು ಇವ್ರದೇ ಪ್ರೊಡಕ್ಷನ್, ಇವ್ರ ಅಣ್ಣ ಡೈರೆಕ್ಷನ್ ಆದ್ರೂ ಆ ಸಲ್ಗೆ ಯಾವತ್ತೂ ಇರ್ಲಿಲ್ಲ. ಶಿ ವಾಸ್ ವೆರಿ ಪ್ರೊಫೆಷನಲ್ ಅಂತ ಹೇಳ್ಬೋದು. ಮತ್ ಕಂಪೋಸ್ಡ್ ಆಗಿ, ಸೀರಿಯಸ್ ಆಗಿ, ಸ್ಟ್ರಿಕ್ಟ್ ಆಫೀಸರ್ ತರ ಡೈಲಾಗ್ ಪೇಪರ್. ಓಕೆ, ನಿಮ್ಮ ಮನಸಾಲಜಿ ಚಿತ್ರದ ಬಗ್ಗೆ ಹೇಳಿ. ಅದು ಯಾವ ರೀತಿ ಚಿತ್ರ, ಅದು ಎಷ್ಟು ಎಂಜಾಯ್ ಮಾಡಿದ್ರಿ ನೀವು ಮಾಡುವಾಗ? ಎಂಜಾಯ್ಗಿಂತ ನಾವು ಜಾಸ್ತಿ ಸೀರಿಯಸ್ ಆಗೇ ಇರ್ತಾ ಇದ್ವಿ, ಯಾಕೆಂದರೆ ಇದು ಸೀರಿಯಸ್ ಸಬ್ಜೆಕ್ಟ್, ಒಂದು ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಫಿಲ್ಮ್. ಬಟ್ ನಮ್ಮ ಕಾಂಬಿನೇಷನಲ್ಲಿ ಬಂದಂಥ ಸೀನ್ಸ್ ಯಾವುದೋ ಒಂದು ಕಾಮಿಡಿ ಸೀನ್ಸ್ ಇರಲಿಲ್ಲ, ಬರೀ ಎಲ್ಲ ಕಪಾಳ ಹೊಡೆಸ್ಕೊಳ್ಳೋದ. ಅದೊಂದಿತ್ತು ಕಪಾಳ ಕೊಡಿಯೋ ಸೀನ್, ಅದೊಂದು ಸ್ವಲ್ಪ ಫನ್ನಿ ಆಗಿತ್ತು ಅಷ್ಟೇ. ಯಾಕಂದ್ರೆ ಇವ್ರು ನನ್ಗೆ ಹೊಡಿಯಕ್ ಮನ್ಸು ಬರ್ತಿರ್ಲಿಲ್ಲ, ನನ್ನ ಮೇಲೆ ಏನು ಕೋಪ ಇರ್ಲಿಲ್ವಲ್ಲ ಇವ್ರಿಗೆ. ಸೆಕೆಂಡ್ ಡೇ ಇವ್ರ ಜೊತೆ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಹೌ ಕ್ಯಾನ್ ಐ, ನಾವು ಅವ್ರ ಮೇಲೆ ಏನೂ ಕೋಪ ಇರಲಿಲ್ಲ, ಯಾರ ಮೇಲೂ ಏನೂ ಕೋಪ ಬಂದಿರ್ಲಿಲ್ಲ. ಅಂದ್ರೆ ಈಗಾದ್ರೆ ಈಸಿ ಆಗಿರೋದು ಅಂತೀರಿ? ಹೊಡಿಯೋದ್ ಕಂಟ್ರೋಲ್ ಮಾಡ್ಕೊಂತ ಇದ್ರು, ಎಕ್ಸ್ಪ್ರೆಷನ್ ಎಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇದ್ರು. ಆದ್ರೆ ನನ್ ಹೊಡಿಯುವಾಗ ಮಾತ್ರ ಅದೇನೋ ಹೋಲ್ಡ್ ಮಾಡ್ಕೊಂಡ್ಬಿಡ್ತಾ ಇದ್ರು, ಹೊಡಿತಿರ್ಲಿಲ್ಲ. ಇಲ್ಲ ಆಗಲ್ಲ ಅಂತ ನಾನು 2-3 ಸಲ ಹಿಂಗೆ ಅಂದ್ 3 ಸಲ ಅಂದೆ, ಸರಿಯಾಗಿ ಬೀಳಲಿಲ್ಲ. ಈ ಸಲನೂ ಬೀಳಲ್ಲ ಅನ್ಕೊಂಡು ಸುಮ್ಮನಿದೆ. ಪಟಾರ್ ಅಂತ ಬಿತ್ತು. ನಿಜವಾದ ಶಾಕ್, ರಿಯಲ್ ಎಕ್ಸ್ಪ್ರೆಷನ್ ಬಂದ್ಬಿಡ್ತು ಇದ್ರಲ್ಲಿ. ಆಮೇಲೆ ಸಾರಿ ಅಂತ ಇದ್ರೆ, ಇಲ್ಲ ಇಟ್ಸ್ ಓಕೆ. ಇಟ್ ವಾಸ್ ಫನ್. ಆಮೇಲೆ ಇವ್ರೇನಂದ್ರೆ ಒಂದ್ ಕಡೆನೂ ಚೇರ್ ಮೇಲೆ ಕುತ್ಕೊಳ್ಳೋದೇ ಇಲ್ಲ. ಯಾವತ್ತೂ ಒಂದ್ಸತಿ ಇಷ್ಟು ದಿನ ಶೂಟಿಂಗ್ ಮಾಡೋ ಒಂದೇ ಒಂದ್ಸತಿ ಅಚ್ಚುಮೆಚ್ಚು ಸಾಂಗ್ ಶೂಟಿಂಗ್ ಮಾಡ್ಬೇಕಾದ್ರೆ ಬೀದರ್ನಲ್ಲಿ ಹಿ ವಾಸ್ ಸಿಟ್ಟಿಂಗ್. ಅವಾಗ ನಾ ಬರ್ತಾ ಇದ್ದೆ, ಶಾರ್ಟ್ ಮುಗಿಸ್ಕೊಂಡ್ಮೇಲೆ ಬನ್ನಿ ಕುತ್ಕೊಳ್ಳಿ ಅಂತ ಹೆದೋಳ್ತಾ ಇದ್ರು. ಪ್ಲೀಸ್, ನಾನು ಇವತ್ತೇ ಫಸ್ಟ್ ಟೈಮ್ ನೀವು ಕುತ್ಕೊಂಡಿರೋದನ್ನ ನೋಡ್ತಾ ಇರೋದನ್ನ ಕುತ್ಕೊಂಡ್ಬಿಡಿ ಅಂತ. ನಾನು ಕುತ್ಕೊಳ್ಳೇ ಇಲ್ಲ ಅಂದ್ರೆ ಇವ್ರು ಕುತ್ಕೊಳ್ಳಿ ಯಾರನ್ನಾರು ಕರ್ಸಿ ಚೇರ್ ಹಾಕ್ಸ್ತಿದ್ರು, ಕುತ್ಕೊಳ್ಳಿ ಅಂತ. ವೆರಿ ಸ್ವೀಟ್ ಆಫ್ ಹರ್. ಸಾಂಗ್ ಶೂಟಿಂಗು ಸಖತ್ ಎಂಜಾಯ್ ಮಾಡಿದ್ವಿ. ಸಾಂಗ್ಸ್ ತುಂಬಾ ಸೂಪರ್ ಆಗಿ ಬಂದಿದೆ. ಅನೂಪ್ ಸರ್ ಸಖತ್ ಒಳ್ಳೆ ವರ್ಕ್ ಮಾಡಿದ್ದಾರೆ. ಎವ್ರಿ ಸಾಂಗ್ ಹ್ಯಾಸ್ ಅ ಡಿಫ್ರೆಂಟ್ ಮೀನಿಂಗ್, ಡಿಫ್ರೆಂಟ್ ಫೀಲ್ ಅಂತ ಹೇಳ್ಬೋದು. ಮಂಕುತಿಮ್ಮ ಸಾಂಗ್ ಸಖತ್ ಪ್ಯಾಥೋ ಇದೆ, ರ್ಯಾಪ್ ಸಾಂಗ್ ಇದೆ, ಮತ್ತೆ ಅಮೂಲ್ಯ ಅವ್ರದ್ದು ಒಂದು ಸಾಂಗ್ ಇದೆ, ಸ್ಟೇಜ್ ಪರ್ಫಾರ್ಮೆನ್ಸ್. ರ್ಯಾಪ್ ಸಾಂಗ್ ಅಂದ್ರೆ ನೀವು ಒಳ್ಳೆ ರ್ಯಾಪ್ ಮಾಡ್ತೀರಿ ಅಂತ ಕೇಳಿದೀನಿ. ಸೊ ಒಂದು ಇಲ್ಲಿ ಹೇಳ್ಬೋದಲ್ಲ? ನೀವು ಒಂದು ಸ್ಟ್ಯಾನ್ಸ್ ಹೇಳ್ತೀರಾ, ನಾನು ಹೇಳಾದ್ಮೇಲೆ? ನೀವ್ ಹೇಳಾದ್ಮೇಲೆ? ಇಲ್ಲ, ಫಸ್ಟ್ ನಾನೇ ಹೇಳ್ಬೇಕು. ಓಕೆ, ಸೂಪರ್. ಕಂಟಿನ್ಯೂ ಮಾಡೋಣ. ಹುಟ್ಟಿದರೆ ಕನ್ನಡ ನಾಡಲ್ಲಿ, ಬೆಟ್ಟಿದರೆ ಕನ್ನಡ ಮನ್ನನೆ, ಬದುಕೋಕೆ ಸ್ವರ್ಗ ಬೇಕಿಲ್ಲ, ಇವಳಿದ್ರೆ ಅಷ್ಟೇ ಸಾಕಲ್ಲ, ಬಿಡದಿಲ್ಲ ಬಿಡು ಅಂದ್ರು ದೇವರು ನಿನ್ನ, ನನ್ನಾಣೆ ನಂಬೆಲ್ಲ ನನ್ನ. ಕನ್ನಡದವರ ಅಭಿರುಚಿ ನಿಂಗೆ ಇನ್ನೂ ಗೊತ್ತಿಲ್ಲ, ಅವ್ರು ಬೇಕಾ ಬಿಟ್ಟಿ ಜನರನ್ನೆಲ್ಲ ಸುಮ್ಮನೆ ಒಪ್ಪಲ್ಲ. ಕೇಳಿದ್ಯಾ ರತ್ನನ ಪದಗಳನ್ನ, ನೋಡಿದ್ಯಾ ಅಣ್ಣವ್ರ ಚಿತ್ರಾನ, ಅಚ್ಚುಕಟ್ಟು ಕನ್ನಡ ಭಾಷೆಯ ಆಡೋಕೆ ಪುಣ್ಯ ಬೇಕಯ್ಯ, ಕವಿರನ್ನ ಕವಿ ಪಂಪ ಬರ್ದಿದ್ದು ಕನ್ನಡ ಭಾಷೆಯಲ್ಲೇ, ಪಠ್ಯಾನ ತೆಗೆದು ಓದೋಲೆ. ಕನ್ನಡದವರ ಅಭಿರುಚಿ ನಿಂಗೆ ಇನ್ನೂ ಗೊತ್ತಿಲ್ಲ, ಅವ್ರು ಬೇಕಾ ಬಿಟ್ಟಿ ಜನರನ್ನೆಲ್ಲ ಸುಮ್ಮನೆ ಒಪ್ಪಲ್ಲ. ಕೇಳಿದ್ಯಾ ರತ್ನನ ಪದಗಳನ್ನ, ನೋಡಿದ್ಯಾ ಅಣ್ಣವ್ರ ಚಿತ್ರಾನ, ಅಚ್ಚುಕಟ್ಟು ಕನ್ನಡ ಭಾಷೆಯ ಆಡೋಕೆ ಪುಣ್ಯ ಬೇಕಯ್ಯ, ಕವಿರನ್ನ ಕವಿ ಪಂಪ ಬರ್ದಿದ್ದು ಕನ್ನಡ ಭಾಷೆಯಲ್ಲೇ, ಪಠ್ಯಾನ ತೆಗೆದು ಓದೋಲೆ. ಮಾಸ್ತಿಯವರ, ಬೇಂದ್ರೆಯವರ, ಕುವೆಂಪುರ ನಾಡು, ಕನ್ನಡದ ಪದಗಳನ್ನೆಲ್ಲ ಕಲಿಯೋ ಮೊದಲು ಹಾಡು ಮೊದಲು. ಒಬ್ಬೊಬ್ಬ ಹುಟ್ಟಿದ್ದಿಲ್ಲಿ, ಚೆನ್ನಮ್ಮ ಮೆಟ್ಟಿದ್ದಿಲ್ಲಿ, ಚರಿತೆ ಇರಲಿ ಕವಿತೆ ಇರಲಿ, ಕನ್ನಡಿಗರದೆ ಕೊಡುಗೆಗಳು ಕೋಟಿಗೊಂದು ಭಾಷಣ ಮದು ಬೆಣ್ಣೆಯಂತೆ ಕನ್ನಡ. ಕೈಯ ಮುಗಿದು ತಪ್ಪ ಉಪ್ಪಿ ಬಾಳು ನಮ್ಮ ಸಂಗಟ, ತಿಳ್ಕೊಳ್ಳೋ ದಡ್ಡ ಕನ್ನಡದ ಕೆಡ್ಡ. ತರತರಲ್ಲಿ ಆಂಗ್ಲದ ಭಾಷೆಯಲ್ಲಿ ಹಾಡ ಬೆಟ್ಟ, ನಲ್ಲಿ ಕಲಿ ಕನ್ನಡವ ಕಲಿ. ಅಂಡ್ ಪ್ರೀತಿಯ ಸಾರಥಿ ಅಮೂಲ್ಯ ಅವ್ರದ್ದು ಸೋಲೋ ಸಾಂಗ್. ನಾನು ಇರ್ಲಿಲ್ಲ, ಬಟ್ ನಾನು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಪ್ರೊಫೆಷನಲ್ ಆಗಿ ಇರ್ಬೋದು ಅಂತ. ಬಟ್ ಆ ಸಾಂಗ್ ನೋಡಿದಾಗ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಅಂಡ್ ಅಮೇಜ್ಡ್ ಅಂತ ಹೇಳ್ಬೋದು. ಪ್ರೀತಿಯ ಸಾರಥಿ ಎಲ್ಲಿ ಹೇಗೆ ಕುಂತಲು ನಿಂತಲು ಕಾದಿಹೇ, ಆರತಿ ಎತ್ತುವೆ ನಿನ್ನ
ಫಸ್ಟ್ ಸೆಗ್ಮೆಂಟಲ್ಲಿ ಭಾಳ ಕಿತ್ತಾಡ್ತಾ ಇದ್ರು, ಸೆಕೆಂಡಲ್ಲಿ ಮ್ಯೂಚುವಲ್ ಅಡ್ಮಿರೇಷನ್ ಸೊಸೈಟಿನೇ ಮಾಡ್ಕೊಬಿಟ್ರು, ಇಬ್ಬರು ಒಬ್ರೊಬ್ರಿಗೆ ಕಾಂಪ್ಲಿಮೆಂಟ್ಸನ್ನ ಕೊಡ್ತಾ ಹೋದ್ರು. ಸೊ ಮತ್ತೆ ಇನ್ನೆಲ್ಲ ಯಾವ ರೀತಿ ಮಾತುಗಳನ್ನ ಆಡ್ತಾರೆ, ಮತ್ತೆ ಕಿತ್ತಾಟ ಆರಂಭ ಆಗುತ್ತಾ, ಹೇಗಿರುತ್ತೆ ಮನಸಾಲಜಿ ಗಣಪ? ಒಂದು ಬ್ರೇಕ್ ನಂತರ ಮತ್ತೆ ನೋಡೋಣ.